ನಮಸ್ಕಾರ. ಮುಖ್ಯಾಂಶಗಳು. ಜವಳಿ ವಲಯದ ಉತ್ತೇಜನಕ್ಕೆ ಉತ್ಪಾದನೆ ಆಧಾರಿತ ಪ್ರೋತ್ಸಾಹಧನ ಯೋಜನೆ 10,683 ಕೋಟಿ ರೂಪಾಯಿಗಳ ಅನುದಾನ ನಿಗದಿ. ಕೇಂದ್ರ ಸಚಿವ ಸಂಪುಟ. ಉಪನಗರ ವರ್ತುಲ ರಸ್ತೆ ಆರಂಭಿಸಲು ಕೇಂದ್ರ ಸಚಿವರ ಸಮ್ಮತಿ. ದೆಹಲಿ ಭೇಟಿ ಫಲಪ್ರದ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಗಣಿಗಾರಿಕೆ ನಡೆಸಲು 100 ಕ್ಷೇತ್ರ ನಿಗದಿ. ನಿಯಮಾವಳಿ ಸರಳೀಕರಣದಿಂದ ಉತ್ತೇಜನ. ಪ್ರಹ್ಲಾದ್ ಜೋಶಿ. ಪ್ಯಾರಾಲಿಂಪಿಕ್ ಪದಕ ವಿಜೇತರಿಗೆ ದೆಹಲಿಯಲ್ಲಿ ಸನ್ಮಾನ. ಭಾರತೀಯ ಕ್ರೀಡಾಪಟುಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದ ತರಬೇತಿ. ಅನುರಾಗ್ ಸಿಂಗ್ ಠಾಕೂರ್. ಜವಳಿ ವಲಯದಲ್ಲಿ 10,683 ಕೋಟಿ ರೂಪಾಯಿ ಪ್ರೋತ್ಸಾಹಧನ ನೀಡುವ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಸಮ್ಮತಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿಂದು ನಡೆದಿದ್ದು ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಣಯ ಕೈಗೊಳ್ಳಲಾಗಿದೆ. ಸಭೆಯ ನಂತರ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅನುರಾಗ್ ಸಿಂಗ್ ಠಾಕೂರ್, ಅತಿ ಹೆಚ್ಚು ಉದ್ಯೋಗಾವಕಾಶ ಒದಗಿಸಿರುವ ಜವಳಿ ವಲಯವನ್ನು ಜಾಗತಿಕವಾಗಿ ಸ್ಪರ್ಧಾತ್ಮಕಗೊಳಿಸುವ ನಿಟ್ಟಿನಲ್ಲಿ 5 ವರ್ಷಗಳ ಅವಧಿಗೆ 10,683 ಕೋಟಿ ರೂಪಾಯಿಯಷ್ಟು ಉತ್ಪಾದನೆ ಆಧಾರಿತ ಪ್ರೋತ್ಸಾಹಧನ PLI ನೀಡಲಾಗುವುದು ಎಂದರು. देखते हुए वैश्विक वस्त्र व्यापार में भारत का अपना प्रभुत्व और बढ़े, उसके लिए इस निर्णय को किया गया है. कुल मिलाकर 5 वर्षों में 10,683 करोड़ रुपया, 5 वर्षों में 10,683 करोड़ के मूल्य के प्रोत्साहन मुहैया कराए जाएंगे. प्रत्यक्ष तौर पर 7.5 लाख से ज़्यादा लोगों को इसका रोजगार के अवसर पैदा होंगे और अप्रत्यक्ष तौर पर लाखों लोगों को रोजगार मिल पाएंगे. उसको ज्यादा ಜವಳಿ ಸಚಿವ ಪಿಯೂಷ್ ಗೋಯಲ್, ಪ್ರಾಚೀನ ಕಾಲದಿಂದಲೂ ಭಾರತೀಯ ಅರ್ಥವ್ಯವಸ್ಥೆಯಲ್ಲಿ ಜವಳಿ ವಲಯ ಮಹತ್ವದ ಕೊಡುಗೆ ನೀಡುತ್ತಿದ್ದು, ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಯಂತೆ PLI ನೀಡಲು ನಿರ್ಧರಿಸಲಾಗಿದೆ. ಇದರಿಂದ ಜವಳಿ ವಲಯದಲ್ಲಿ ಹೆಚ್ಚುವರಿಯಾಗಿ ಲಕ್ಷಾಂತರ ಉದ್ಯೋಗಾವಕಾಶ ಸೃಷ್ಟಿಯಾಗಲಿದೆ ಎಂದರು. ಯೋಜನೆಯಡಿ ಆಕಾಂಕ್ಷಿ ಜಿಲ್ಲೆಗಳು ಹಾಗೂ 3 ಮತ್ತು 4ನೇ ಹಂತದ ಜಿಲ್ಲೆಗಳಲ್ಲಿರುವ ಜವಳಿ ಕಾರ್ಖಾನೆಗಳಿಗೆ ಆದ್ಯತೆ ನೀಡಲಾಗುವುದು ಎಂದ ಸಚಿವರು, ಕಡಿಮೆ ದರದಲ್ಲಿ ಕಚ್ಚಾ ಸಾಮಗ್ರಿ ಲಭ್ಯಗೊಳಿಸುವುದು, ರಫ್ತುದಾರರಿಗೆ ತೆರಿಗೆ ರಿಯಾಯಿತಿ ಸೇರಿದಂತೆ ಕಳೆದ 7 ವರ್ಷಗಳಲ್ಲಿ ಜವಳಿ ವಲಯದಲ್ಲಿ ಹಲವು ಮಹತ್ತರ ಸುಧಾರಣಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಗುಣಮಟ್ಟದ PPE ಕಿಟ್ ಉತ್ಪಾದನೆಯಲ್ಲಿ ಭಾರತ ಇಂದು ಜಗತ್ತಿನಲ್ಲೇ 2ನೇ ಸ್ಥಾನದಲ್ಲಿದ್ದು, ಅತಿ ಕಡಿಮೆ ಅವಧಿಯಲ್ಲಿ ಈ ಸಾಧನೆ ಮಾಡಲಾಗಿದೆ ಎಂದು ಅವರು ತಿಳಿಸಿದರು. ಹಿಂಗಾರು ಹಂಗಾಮಿನ 2022-23ನೇ ಸಾಲಿನ ಮಾರುಕಟ್ಟೆ ಋತುವಿನ ಕೃಷಿ ಉತ್ಪನ್ನಗಳ ಕನಿಷ್ಠ ಬೆಂಬಲ ಬೆಲೆ MSP ಹೆಚ್ಚಳಕ್ಕೆ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ. ಗೋಧಿ, ಬಾರ್ಲಿ, ಸಾಸಿವೆ, ಸೂರ್ಯಕಾಂತಿ ಸೇರಿದಂತೆ ವಿವಿಧ ಬೆಳೆಗಳ MSP ದರ ಏರಿಕೆ ಮಾಡಲಾಗಿದೆ. ಪ್ರತಿ ಕ್ವಿಂಟಾಲ್ ಕಬ್ಬಿಗೆ 290 ರೂಪಾಯಿ ನಿಗದಿಪಡಿಸಲಾಗಿದ್ದು, ಇದು ಈವರೆಗಿನ ಗರಿಷ್ಠ ದರವಾಗಿದೆ. टैक्सेस, ड्यूटीज, लेवीज, उन सब का रिफंड मिले इन अ WTO कंप्लायंट मैनर. वो पैसा निवेशकों, जो लोग निर्यात करते हैं उनको वापस मिला जाए और लेवल प्लेइंग फील्ड हो उनका, जब वो अंतर्राष्ट्रीय बाजार में अपना व्यापार करने जाते हैं. ऐसी अन्य स्कीम्स को जब साथ में जोड़ के पिरो के देखते हैं तो वस्त्र क्षेत्र के लिए जितने कदम मोदी सरकार ने उठाए हैं, शायद ही पहले कभी इतने सारे कदम उठाए गए हों. ದೆಹಲಿಯಲ್ಲಿಂದು ಕೇಂದ್ರ ಸಚಿವರೊಂದಿಗಿನ ಸಭೆಗಳು ಫಲಪ್ರದವಾಗಿದ್ದು, ಹಲವಾರು ವರ್ಷಗಳಿಂದ ನನೆಗುದಿಗೆ ಬಿದ್ದಿದ್ದ ಯೋಜನೆಗಳಿಗೆ ಅಂಗೀಕಾರ ದೊರೆತಿದೆ. ರಾಜ್ಯಕ್ಕೆ ಸಾಕಷ್ಟು ಅನುಕೂಲವಾಗಿದೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಕೇಂದ್ರ ವಿದ್ಯುನ್ಮಾನ, ಮಾಹಿತಿ ತಂತ್ರಜ್ಞಾನ ಮತ್ತು ಕೌಶಲ್ಯಾಭಿವೃದ್ಧಿ ಸಚಿವ ರಾಜೀವ್ ಚಂದ್ರಶೇಖರ್ ಅವರನ್ನು ಭೇಟಿ ಮಾಡಿ ಚರ್ಚಿಸಲಾಗಿದೆ. ಬೆಂಗಳೂರು, ಕೋಲಾರದ ನಡುವೆ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರ್ EMCಯನ್ನು 400 ಎಕರೆಯಲ್ಲಿ ಸ್ಥಾಪಿಸಲು ತೀರ್ಮಾನಿಸಲಾಗಿದೆ. ಎಲೆಕ್ಟ್ರಾನಿಕ್ ಹಾರ್ಡ್ವೇರ್ ಪಾರ್ಕ್ ಕೂಡ ನಿರ್ಮಾಣವಾಗಲಿದೆ. ಆಪ್ಟಿಕಲ್ ಫೈಬರ್ ಸಂಪರ್ಕಗಳನ್ನು ಮತ್ತಷ್ಟು ವಿಸ್ತರಣೆ ಮಾಡಲು ಮನವಿ ಮಾಡಿದ್ದೇವೆ. ಗ್ರಾಮೀಣ ಡಿಜಿಟಲೀಕರಣಕ್ಕೆ ನೆರವು ನೀಡುವುದಾಗಿ ಸಚಿವರು ಭರವಸೆ ನೀಡಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಕೌಶಲ್ಯಾಭಿವೃದ್ಧಿ ಕೇಂದ್ರ ಸ್ಥಾಪಿಸಲು ಕೇಂದ್ರ ಸಚಿವರು ಸಲಹೆ ನೀಡಿದ್ದು, ಅದಕ್ಕೆ ಅಗತ್ಯವಾದ ನೆರವು ನೀಡುವುದಾಗಿ ಹೇಳಿದ್ದಾರೆ ಎಂದು ಮುಖ್ಯಮಂತ್ರಿ ತಿಳಿಸಿದರು. ನಾವು
ಮಾಡಬೇಕನ್ನುವಂಥ ತೀರ್ಮಾನ ಮಾಡಿದ್ರೆ ಸುಮಾರು 400 ಎಕರೆ ಇದೆ. ಇನ್ ಬಿಟ್ವೀನ್ ಬೆಂಗಳೂರು ಆ್ಯಂಡ್ ಕೋಲಾರ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನ ಆಗಿದೆ. ಇನ್ನು ಎರಡನೇದಾಗಿ ಆಪ್ಟಿಕಲ್ ಫೈಬರ್ ವಿಸ್ತರಣೆ ಮಾಡೋ ಸಲುವಾಗಿ ಒಂದು ವಿಶೇಷವಾದಂಥ ಯೋಜನೆ ಮಾಡಬೇಕು ಅಂತ ನಾವು ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಅದು ನಮ್ಮ ಡಿಜಿಟಲೈಸೇಷನ್ ಪಾಲಿಸಿ, ರೂರಲ್ ಡಿಜಿಟಲ್ ಪಾಲಿಸಿ ಈಗ ಕೂಡ ಅದಕ್ಕೂ ಕೂಡ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೂರನೇದು ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರನ್ನು ದ ಸ್ಟೇಟ್ ಲೆವೆಲ್ ಮಾಡಬೇಕು ಅನ್ನುವಂಥದ್ದು ಕೂಡ ಅವರೊಂದು ಸ್ಕಿಲ್ ಡೆವಲಪ್ಮೆಂಟ್ ಮಂತ್ರಿಗಳಿಗೆ ಅದು ಕೂಡ ಅವರು ಸಲಹೆ ಕೊಟ್ಟು ಅದಕ್ಕೆ ಎಲ್ಲ ರೀತಿ ಸಹಾಯವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೇಂದ್ರ ಭೂ ಸಾರಿಗೆ ಮತ್ತು ರಾಷ್ಟ್ರೀಯ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರನ್ನು ಭೇಟಿ ಮಾಡಿ ದಾಬಾಸ್ಪೇಟೆ ಹೊಸೂರು ನಡುವೆ ಉಪನಗರ ವರ್ತುಲ ರಸ್ತೆ ಯೋಜನೆಯನ್ನು ಶೀಘ್ರವಾಗಿ ಕೈಗೆತ್ತಿಕೊಳ್ಳಲು ಮನವಿ ಮಾಡಲಾಯಿತು. ಭಾರತ್ ಮಾಲಾ 1ನೇ ಹಂತದಲ್ಲೇ ಈ ಯೋಜನೆ ಕೈಗೆತ್ತಿಕೊಳ್ಳುವುದಾಗಿ ಸಚಿವರು ಭರವಸೆ ನೀಡಿದ್ದಾರೆ. ರಾಜ್ಯ ಸರ್ಕಾರ ಶೇಕಡಾ 30ರಷ್ಟು ವೆಚ್ಚ ಭರಿಸಲಿದ್ದು, ಕಾಮಗಾರಿಗೆ ಬಳಸುವ ಕಬ್ಬಿಣ ಮತ್ತು ಸಿಮೆಂಟ್ ಮೇಲೆ ನಿಗದಿತ ಪ್ರಮಾಣ ಆಧರಿಸಿ ಜಿಎಸ್ಟಿ ವಿನಾಯಿತಿ ನೀಡಲು ಸಮ್ಮತಿಸಲಾಗಿದೆ. 3-4 ವರ್ಷಗಳಿಂದ ನನೆಗುದಿಗೆ ಬಿದ್ದಿದ್ದ ಈ ಯೋಜನೆ ಮುಂದಿನ 6 ತಿಂಗಳೊಳಗೆ ಆರಂಭಗೊಳ್ಳಲಿದೆ. ಪೂರ್ಣಗೊಂಡ ಬಳಿಕ ಬೆಂಗಳೂರಿನ ಅರ್ಧದಷ್ಟು ಸಂಚಾರ ದಟ್ಟಣೆ ವಿಕೇಂದ್ರೀಕೊಳ್ಳಲಿದೆ ಎಂದು ಮುಖ್ಯಮಂತ್ರಿ ತಿಳಿಸಿದರು. ನರಗುಂದ, ಕುಷ್ಟಗಿ, ಕಾರವಾರ, ಹಿಡ್ಕಲ್ ಸೇರಿದಂತೆ 5 ರಸ್ತೆಗಳನ್ನು ರಾಷ್ಟ್ರೀಯ ಹೆದ್ದಾರಿಯಾಗಿ ಘೋಷಿಸಬೇಕು. ಶಿರಾಡಿ ಘಾಟ್ ರಸ್ತೆಯನ್ನು 4 ಪಥಕ್ಕೆ ಮೇಲ್ದರ್ಜೆಗೇರಿಸಬೇಕು. ಪರ್ಯಾಯ ಸುರಂಗ ಮಾರ್ಗ ನಿರ್ಮಿಸಲು ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಸಚಿವರು ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ನೆರೆಯಿಂದ ಹಾಳಾದ ಹೆದ್ದಾರಿಗಳ ದುರಸ್ತಿಗೆ 184 ಕೋಟಿ ರೂಪಾಯಿ ಆರ್ಥಿಕ ನೆರವು ನೀಡಲು ಸಚಿವರು ಒಪ್ಪಿದ್ದಾರೆ ಎಂದು ಮುಖ್ಯಮಂತ್ರಿ ತಿಳಿಸಿದರು. ನಿಫಾ ವೈರಸ್ ಹರಡದಂತೆ ಕೇರಳ ಗಡಿ ಭಾಗದಲ್ಲಿ ಕಟ್ಟೆಚ್ಚರ ವಹಿಸಿದ್ದು ಮತ್ತಷ್ಟು ಬಿಗಿ ಕ್ರಮಗಳನ್ನು ಕೈಗೊಂಡಿದ್ದೇವೆ ಎಂದು ಅವರು ಹೇಳಿದರು. ಇನ್ನೊಂದು ಆಲ್ಟರ್ನೇಟಿವ್ ಪ್ರಪೋಸ್ ಮಾಡಿದ್ದೇವೆ. ಅದನ್ನು ಸ್ವಲ್ಪ ಕನ್ಸಲ್ಟೆಂಟ್ ಜೊತೆಗೆ ಮಾತನಾಡಿ, ಎಕ್ಸ್ಪರ್ಟ್ ಜೊತೆಗೆ ಮಾತನಾಡಿ ಅದನ್ನು ಕೂಡ ನಾವು ಪರಿಗಣಿಸ್ತೇವೆ. ಅದರ ಮೊದಲು 4 ಲೈನನ್ನು ಕಂಪ್ಲೀಟ್ ಮಾಡ್ತೀವಿ, ಫಸ್ಟ್ ಪ್ರಯಾರಿಟಿ ಅನ್ನುವಂಥ ತೀರ್ಮಾನ ನಾವು ಒಟ್ಟಿಗೆ ತೆಗೆದುತೀವಿ. ಪ್ಲಸ್ ಒಂದು 5 ರಸ್ತೆಗಳನ್ನು ನ್ಯಾಷನಲ್ ಹೈವೇ ಇನ್ ಪ್ರಿನ್ಸಿಪಲ್ ನ್ಯಾಷನಲ್ ಹೈವೇಸ್ ಅಂತ ಕನ್ಸಿಡರ್ ಮಾಡಬೇಕು ಅಂತ ನಾವು ಪ್ರಪೋಸಲ್ ಕೊಟ್ಟಿದ್ವಿ. ಅದು ನರಗುಂದ ಟು ಕುಷ್ಟಗಿ, ನಮ್ಮ ಕಾರವಾರ ರಸ್ತೆ ಟು ಕಾರವಾರ ಕೈಘಾಟು ಹಿಡ್ಕಲ್ ರಸ್ತೆ, ಮತ್ತು ಇನ್ನೊಂದು ನರಗುಂದ ಇಟ್ಗಿ ರಸ್ತೆ ಇನ್ ಪ್ರಿನ್ಸಿಪಲ್ ಇದೆ. ಅದನ್ನ ಭಾರತ್ ಮಾಲಾ 2ರಲ್ಲಿ ಇನ್ಕ್ಲೂಡ್ ಮಾಡೋದಕ್ಕೆ ಈಗಾಗಲೇ ಆದೇಶ ಮಾಡಿದ್ದಾರೆ. ಅದು ಕ್ಯಾಬಿನೆಟ್ ಮುಂದೆ ಹೋಗಿ ಅಪ್ರೂವಲ್ ಆಗಿದೆ. ಹೀಗೆ ಭಾಳ ಪ್ರಮುಖವಾಗಿರುವಂಥ ರಸ್ತೆಗಳ ಬಗ್ಗೆ ಭಾಳ ಉತ್ತಮವಾದಂಥ ಒಂದು ಸಭೆಯಾಗಿದೆ, ಸಕಾರಾತ್ಮಕವಾಗಿದೆ. ರಾಜ್ಯ ವಿಧಾನಮಂಡಲ ಅಧಿವೇಶನ ಇದೇ ತಿಂಗಳ 13ರಿಂದ 24ರವರೆಗೆ 10 ದಿನ ನಡೆಯಲಿದೆ. ವಿಧಾನಸೌಧದಲ್ಲಿಂದು ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸುದ್ದಿಗೋಷ್ಠಿ ನಡೆಸಿ ಈ ಬಾರಿಯ ಅಧಿವೇಶನ ಕುರಿತು ವಿವರ ನೀಡಿದರು. ಈ ಅಧಿವೇಶನದಲ್ಲಿ ಒಟ್ಟು 18 ವಿಧೇಯಕಗಳು ಮಂಡನೆ, ಚರ್ಚೆಯಾಗಲಿವೆ ಎಂದು ಹೇಳಿದರು. ಜನರ ಅಪೇಕ್ಷೆಯಂತೆ ಜವಾಬ್ದಾರಿಯುತವಾಗಿ ಸದನ ನಡೆಸಲು ಎಲ್ಲರ ಸಹಕಾರ ಕೋರಲಾಗಿದೆ ಎಂದರು. ನಮಗೆ ಇದುವರೆಗೆ ಸರ್ಕಾರದಿಂದ 18 ಬಿಲ್ಲುಗಳು ಬಂದಿವೆ. ಅಂದ್ರೆ 10 ಬಿಲ್ಲು ಈಗಿದೆ, 4 ಅಧ್ಯಾದೇಶವನ್ನು ಮಾಡಿರುವಂತಹದ್ದಿದೆ, ಇನ್ನು 4 ಹಳೆ ಪೆಂಡಿಂಗ್ ಇರುವಂತಹದ್ದಿದೆ. ಒಟ್ಟು 18 ಬಿಲ್ ಅನ್ನ ನಾವು ಈ ಅಧಿವೇಶನದಲ್ಲಿ ಚರ್ಚೆ ಮಾಡೋದಿದೆ. ಈವರೆಗೆ ನನಗೆ ಬಂದಿರುವಂತದ್ದು, ನಾನು ಎಲ್ಲ ಮುಖ್ಯಮಂತ್ರಿಗಳನ್ನು ಒಳಗೊಂಡಂತೆ ಎಲ್ಲ ಸಚಿವರಿಗೆ, ಕಾರ್ಯದರ್ಶಿಗಳಿಗೆ ಪತ್ರ ಬರೆದು ನನಗೆ 6ನೇ ತಾರೀಕಿನೊಳಗೆ ಬಿಲ್ ಕಾಪಿಗಳನ್ನ ಕೊಡಬೇಕು ಅಂತ ನಾನು ಹೇಳಿದ್ದೆ. ನಮ್ದೊಂದು ವೆಬ್ಸೈಟ್ ಅನ್ನ ಈಗ ಪ್ರಾರಂಭ ಮಾಡಿದ್ದೀವಿ. ಆ ವೆಬ್ಸೈಟ್ ನಲ್ಲಿ ಸ್ಟಾರ್ಡ್ ಕ್ವಶನ್ಗಳನ್ನ ನಾವು ಅಪ್ಲೋಡ್ ಮಾಡ್ತೀವಿ. ಅದು ಎಲ್ಲರಿಗೂ ಸಿಗುತ್ತೆ, ಸದಸ್ಯರ ಹೆಸರಿನಲ್ಲೂ ಸಿಗುತ್ತೆ, ಇಲಾಖಾವಾರು ವಿಷಯದ ಹೆಸರಿನಲ್ಲೂ ಸಿಗುತ್ತೆ. ಕೋವಿಡ್ ಮಾರ್ಗಸೂಚಿ ಅನ್ವಯ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ.
ವಿಧಾನಮಂಡಲದಲ್ಲಿ ಭಾಗವಹಿಸುವವರು ಮುನ್ನೆಚ್ಚರಿಕೆ ವಹಿಸಬೇಕಿದೆ. ಈ ಬಾರಿ ಶಾಲಾ ಮಕ್ಕಳನ್ನು ಹೊರತುಪಡಿಸಿ ಸಾರ್ವಜನಿಕರ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದು ಅವರು ಹೇಳಿದರು. ಪ್ರಸಕ್ತ ಅಧಿವೇಶನದಲ್ಲಿ ಅತ್ಯುತ್ತಮ ಶಾಸಕ ಪ್ರಶಸ್ತಿ ನೀಡಲು ಚರ್ಚಿಸಿದ್ದು ಮಾನದಂಡಗಳನ್ನು ರೂಪಿಸಲಾಗಿದೆ. ಪ್ರಶಸ್ತಿಗೆ ಅರ್ಹರನ್ನು ಆಯ್ಕೆ ಮಾಡಲು ಸಮಿತಿ ರಚಿಸಲಾಗಿದೆ. ಅಧಿವೇಶನದ ಕೊನೆಯ ದಿನ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು. ಜಂಟಿ ಅಧಿವೇಶನವನ್ನ ನಾವು ನಡೆಸ್ತೇವೆ. ಈ ಅತ್ಯುತ್ತಮ ಶಾಸಕ ಪ್ರಶಸ್ತಿಯನ್ನ ಕೊಡೋದಕ್ಕೆ ನಾವೆಲ್ಲ ಹೋಮ್ವರ್ಕ್ ಮಾಡಿದೀವಿ, ಗ್ರೌಂಡ್ ವರ್ಕ್ ಮಾಡಿದೀವಿ. ವಿಜ್ಞಾನ ಸರ್ವಿಸ್ ಒಳಗೆ ಮತ್ತೆ ಅದಕ್ಕೊಂದು ಸಮಿತಿ ಇದೆ, ಅದಕ್ಕೊಂದು ಕಮಿಟಿ ಮಾಡಿದೀವಿ ನಾವು. ಆ ಕಮಿಟಿ ಒಳಗೆ ಫೈನಲ್ ಮಾಡಿ ಈ ಅಧಿವೇಶನದ ಸಂದರ್ಭದಲ್ಲಿ ಆ ಕೊನೆಯ ದಿನದ ಭಾಗದಲ್ಲಿ ಅದನ್ನು ಕೊಡಬೇಕು ಅನ್ನುವಂಥದ್ದನ್ನ ನಾವು ಚರ್ಚಿಸಿಕೊಂಡಿದ್ದೀವಿ. ನೀತಿ ನಿರೂಪಣಾ ಸಮಿತಿ, ಎಥಿಕ್ಸ್ ಕಮಿಟಿ ಅದನ್ನ ರಚಿಸಿದ್ದೀವಿ. ಅದರೊಳಗೆ ಅದರದ್ದು ಅಗತ್ಯವಾದಂತ ಗೈಡ್ಲೈನ್ ಇದೆ. ಅದ್ರ ಏನೇನ್ ಬೇಕೋ ಅದೆಲ್ಲ ಸಿದ್ಧ ಮಾಡ್ಕೊಂಡಿದೀವಿ. ನಮ್ಮ ರೂಲ್ ಬುಕ್ ನಲ್ಲಿ ಏನೇನು ಚೇಂಜ್ ಆಗಬೇಕು, ಆ್ಯಡ್ ಆಗಬೇಕು ಇತ್ಯಾದಿಗಳನ್ನೆಲ್ಲ ಅದನ್ನ ಸಹ ನಾವು ಈ ಅಧಿವೇಶನ ಸಂದರ್ಭದಲ್ಲಿ ಅದನ್ನು ಅಂತಿಮಗೊಳಿಸ್ತೀವಿ. ನಮ್ಮ ಮೊದಲ ದಿನದ ಕಲಾಪದಲ್ಲಿ ಅದು ಅನೇಕ ಹಿರಿಯರಿಗೆ ಸಂತಾಪ ಸೂಚಿಸುವಂತದ್ದು ಸಹ ಮೊದಲನೇ ದಿನ ಇದೆ. ಅದಾದ ನಂತರ ಬಿಸಿನೆಸ್ ಅಡ್ವೈಸರಿ ಆಗುತ್ತೆ. ಕರ್ನಾಟಕ ರಾಜ್ಯ ಮೀಸಲು ಪಡೆಯ 171 ಮಂದಿ ಕಾನ್ಸ್ಟೇಬಲ್ಗಳ ತರಬೇತಿ ಪೂರ್ಣಗೊಂಡಿದ್ದು ಬೆಳಗಾವಿಯ ಕಂಗ್ರಾಳಿ ಕೆಎಸ್ಆರ್ಪಿ ಮೈದಾನದಲ್ಲಿ ನಿರ್ಗಮನ ಪಥಸಂಚಲನ ನಡೆಯಿತು. ಗೃಹ ಸಚಿವ ಅರ್ಗ ಜ್ಞಾನೇಂದ್ರ ಪ್ರಶಿಕ್ಷಣಾರ್ಥಿಗಳಿಂದ ಗೌರವ ವಂದನೆ ಸ್ವೀಕರಿಸಿದರು. ಪ್ರಶಿಕ್ಷಣಾರ್ಥಿಗಳ ಆಕರ್ಷಕ ಪಥಸಂಚಲನ ಎಲ್ಲರ ಗಮನ ಸೆಳೆಯಿತು. ಹಸಿರಿನ ವಲಸೆ ಇದ್ದಾರೆ. ಇವರ ನಾಯಕತ್ವದಲ್ಲಿ ಶಾಸಕ ಅನಿಲ ಬೆನಕೆ, ಉತ್ತರ ವಲಯದ ಐಜಿಪಿ ಸತೀಶ್ ಕುಮಾರ್, ಕೆಎಸ್ಆರ್ಪಿ ತರಬೇತಿ ಶಾಲೆಯ ಪ್ರಾಂಶುಪಾಲ ರಮೇಶ್ ಬೋರ್ಗಾವೆ, ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಕೆ ತ್ಯಾಗರಾಜನ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರಗಿ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಪ್ರಶಿಕ್ಷಣಾರ್ಥಿಗಳಿಗೆ ಪ್ರಶಸ್ತಿ ನೀಡಲಾಯಿತು. ಬಳಿಕ ಅರ್ಗ ಜ್ಞಾನೇಂದ್ರ ದೇಶದ ಆಂತರಿಕ ಭದ್ರತೆ, ಕಾನೂನು ಸುವ್ಯವಸ್ಥೆ ಕಾಪಾಡುವುದು ನಾಗರಿಕರ ಮಾನ, ಪ್ರಾಣ, ಆಸ್ತಿ ರಕ್ಷಣೆ ಮಾಡುವ ಅತಿ ದೊಡ್ಡ ಹೊಣೆಗಾರಿಕೆ ಪೊಲೀಸರದ್ದಾಗಿದೆ. ಅದನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಎಂದು ಸಲಹೆ ನೀಡಿದರು. ಇತ್ತೀಚೆಗೆ ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡು ಅಪರಾಧ ಮಾಡುವ ಪರಿಪಾಠ ನಡೆಯುತ್ತಿದೆ. ಶಾಂತಿ ಸುವ್ಯವಸ್ಥೆ ಹದಗೆಡಿಸುವ ಪ್ರಯತ್ನಗಳು ನಡೆಯುತ್ತಿವೆ. ಪೊಲೀಸರಿಗೆ ಅದನ್ನು ಸಮರ್ಥವಾಗಿ ಎದುರಿಸಲು ಅತ್ಯಾಧುನಿಕ ತರಬೇತಿ ನೀಡಲಾಗಿದೆ ಎಂದು ಹೇಳಿದರು. ಮಾನ ಪ್ರಾಣಕ್ಕೆ ಸಂಚಕಾರ ತರುವಂತಹ ವ್ಯಕ್ತಿಗಳನ್ನ ನಮ್ಮ ಶತ್ರುಗಳು ಅಂತ ಹೇಳಿ ಬಗೆದು ಅವ್ರನ್ನ ಎಡೆಮರಿ ಕಟ್ಟಬೇಕಾಗಿದೆ, ಶಿಕ್ಷೆಗೆ ಗುರಿ ಮಾಡಬೇಕಾಗಿದೆ. ಬರುವಂತ ಎಲ್ಲ ಸವಾಲುಗಳನ್ನ ಮೆಟ್ಟಿ ನಿಂತು ನಮ್ಮ ರಾಜ್ಯದ ಶಾಂತಿ ಸುವ್ಯವಸ್ಥೆಯನ್ನ ನಿರ್ಮಾಣ ಮಾಡತಕ್ಕಂಥ ಬಹಳ ದೊಡ್ಡ ಹೊಣೆಗಾರಿಕೆಯನ್ನು ನಿಭಾಯಿಸುವಂತಹ ಸೈನಿಕರು ತಾವಿದ್ದೀರಿ. ಡಿಡಿ ನ್ಯೂಸ್ನೊಂದಿಗೆ ಪ್ರಶಿಕ್ಷಣಾರ್ಥಿ ಪೊಲೀಸ್ ಕಾನ್ಸ್ಟೇಬಲ್ ಕಲ್ಲಪ್ಪ ಕಳೆದ 8 ತಿಂಗಳಿನಿಂದ ತರಬೇತಿ ಪಡೆದಿದ್ದು ದೈಹಿಕ ಹಾಗೂ ಮಾನಸಿಕ ಸ್ವಾಸ್ಥ್ಯ ಕಾಪಾಡಿಕೊಂಡು ಸಾಮಾಜಿಕ ಹಿತಾಸಕ್ತಿ ಕಾಪಾಡುವಲ್ಲಿ ನಿರ್ವಹಿಸಬೇಕಾದ ಕರ್ತವ್ಯದ ಬಗ್ಗೆ ತಿಳಿವಳಿಕೆ ದೊರೆತಿದೆ ಎಂದರು. ಒಟ್ಟು ಇಲ್ಲಿ ನಮ್ಮದು 8 ತಿಂಗಳ ಟ್ರೈನಿಂಗ್ ಸರ್. ಯಾವ ರೀತಿ ರನ್ನಿಂಗು, ಬಾಡಿ ಹೆಂಗೆ ಫಿಟ್ನೆಸ್ ಮಾಡ್ಕೋಬೇಕು, ಮತ್ತು ಯಾರ ಜೊತೆ ಹೆಂಗೆ ಚೆನ್ನಾಗಿರಬೇಕು, ಮತ್ತು ಯಾರ ಜೊತೆ ಹೆಂಗೆ ಮಾತಾಡಬೇಕು ಅಂತ ಹಿಂಗೆಲ್ಲ ಸರ್. ಗಣಿಗಾರಿಕೆ ನಡೆಸಲು ಗುರುತಿಸಲಾದ 100G4 ಕ್ಷೇತ್ರಗಳನ್ನು ಹರಾಜು ಹಾಕಲು ಆಯಾ ರಾಜ್ಯಗಳಿಗೆ ಅವಕಾಶ ನೀಡುವ ಒಪ್ಪಂದದ ದಾಖಲಾತಿಗಳನ್ನು ಕೇಂದ್ರ ಗಣಿ, ಕಲ್ಲಿದ್ದಲು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಇಂದು ರಾಜ್ಯ ಸರ್ಕಾರಗಳಿಗೆ ಹಸ್ತಾಂತರಿಸಿದರು. ದೆಹಲಿಯ ಫೆಡರೇಷನ್ ಹೌಸ್ನಲ್ಲಿ ನಡೆದ ಗಣಿಗಾರಿಕೆ ಸಾಮರ್ಥ್ಯದ ಅನಾವರಣ, ಆತ್ಮನಿರ್ಭರ್ ಮತ್ತು ಪುನರುತ್ಥಾನ ಭಾರತದ ಹೊಸ ಆಯಾಮಗಳು ಕಾರ್ಯಕ್ರಮದಲ್ಲಿ ಕರ್ನಾಟಕದ 7 ಚಿನ್ನದ, 2 ಸುಣ್ಣದ, ಕಲ್ಲು ಗಣಿಗಾರಿಕೆ ಕ್ಷೇತ್ರಗಳು ಸೇರಿದಂತೆ ಒಟ್ಟು 100 ಕ್ಷೇತ್ರಗಳನ್ನು ಹಂಚಿಕೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗಳ ಕರ್ನಾಟಕದ ಸಚಿವ ಆಚಾರ್ ಹಾಲಪ್ಪ, ಮಧ್ಯಪ್ರದೇಶದ ಬಿಜೇಂದ್ರ ಪ್ರತಾಪ್ ಸಿಂಗ್, ಬಿಹಾರದ ಜನಕರಾಮ್, ಇಲಾಖೆಯ ಕಾರ್ಯದರ್ಶಿ ಅಲೋಕ್ ಟೆಂಡನ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು.
ಸಚಿವ ಪ್ರಹ್ಲಾದ್ ಜೋಶಿ, ಭಾರತದಲ್ಲಿ ಗಣಿಗಾರಿಕೆಗೆ ವ್ಯಾಪಕ ಅವಕಾಶಗಳಿವೆ, ಆದರೆ ಪೂರ್ಣ ಪ್ರಮಾಣದಲ್ಲಿ ಅದನ್ನು ಬಳಸಿಕೊಳ್ಳಲಾಗಿಲ್ಲ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ 114 ಕ್ಷೇತ್ರಗಳನ್ನು ಗಣಿಗಾರಿಕೆಗಾಗಿ ಗುರುತಿಸಿದೆ. ಅವುಗಳಲ್ಲಿ 100 ಕ್ಷೇತ್ರಗಳನ್ನು ಹರಾಜು ಹಾಕಲಾಗುವುದು. ಭಾರತದ ಜಿಡಿಪಿಯಲ್ಲಿ ಗಣಿಗಾರಿಕೆಯ ಪಾಲು -2%ಕ್ಕಿಂತಲೂ ಕಡಿಮೆ ಇದೆ. ಈ ವರ್ಷ ಅದನ್ನು -2.5ಕ್ಕೆ ಹೆಚ್ಚಿಸುವ ಗುರಿ ಇದೆ. ಗಣಿಗಾರಿಕೆಯ ನಿಯಮಾವಳಿಗಳನ್ನು ಸರಳೀಕರಣಗೊಳಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಡಿಲ ಮಾಡಲು ಅಗತ್ಯ ಬದಲಾವಣೆಗಳನ್ನು ತರಲಾಗುವುದು. ಈ ನಿಟ್ಟಿನಲ್ಲಿ ಇಲಾಖೆಯ ಅಧಿಕಾರಿಗಳು ರಾಜ್ಯ ಸರ್ಕಾರಗಳೊಂದಿಗೆ ಸಮಾಲೋಚನೆ ನಡೆಸುವುದಾಗಿ ಹೇಳಿದರು. प्राइवेट लोगों को लगाने के लिए हमको प्रोविजन करो, हमने कर दिया. G4 लेवल में हमको कर दो, हमने कर दिया. और अभी हमारे मंत्री जी कह रहे थे, ಆಧುನಿಕ ಜಗತ್ತು ಕಂಡಿರುವ ಬಹುದೊಡ್ಡ ಸಂಗ್ರಾಮಗಳಲ್ಲಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮವೂ ಒಂದು. ತಾಯ್ನೆಲವನ್ನು ವಿದೇಶಿ ಆಡಳಿತದ ಕಪಿಮುಷ್ಟಿಯಿಂದ ಬಿಡುಗಡೆಗೊಳಿಸುವಲ್ಲಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಹಲವು ಮಹನೀಯರು ಹಾಗೂ ಸ್ವಾತಂತ್ರ್ಯ ಸಂಗ್ರಾಮದ ಹಲವು ವಿಷಯಗಳ ಕುರಿತ ವಿಶೇಷ ವರದಿಯ ಸರಣಿ ಆಕಾಶವಾಣಿ ರಾಷ್ಟ್ರೀಯ ಸುದ್ದಿ ವಿಭಾಗದ ಸಹಕಾರದೊಂದಿಗೆ ಇಲ್ಲಿದೆ. ಸ್ವಾತಂತ್ರ್ಯ ಹೋರಾಟದ ಇತಿಹಾಸದ ಪುಟಗಳು ತಮಿಳುನಾಡು ಮೂಲದ ಪುಲಿತೇವರ್ನ ವೀರ ಚರಿತ್ರೆಯನ್ನು ಒಳಗೊಂಡಿದೆ. ಪುಲಿತೇವರ್ 1715 ಸೆಪ್ಟೆಂಬರ್ 1ರಂದು ಜನಿಸಿದವರು. ತಮಿಳುನಾಡಿನ ತಿರುನೆಲ್ವೇಲಿ ಜಿಲ್ಲೆ ಅಂದು ನೆಲ್ಕುಟ್ಟಂ ಸೆವ್ವಲ್ ಎಂದು ಕರೆಯಲ್ಪಡುತ್ತಿದ್ದ ಹಲವು ಹಳ್ಳಿಗಳ ಗುಚ್ಛವಾಗಿತ್ತು. ಪುಲಿತೇವರ್ ಈ ಪ್ರಾಂತ್ಯದ ಬಾಳ್ಯಗಾರನಾಗಿದ್ದ. ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಧೋರಣೆಯ ವಿರುದ್ಧ ಆರಂಭದಲ್ಲೇ ತಿರುಗಿ ಬಿದ್ದು ವಿರೋಧ ವ್ಯಕ್ತಪಡಿಸಿದ ಹಲವು ನಾಯಕರಲ್ಲಿ ಇವನೂ ಒಬ್ಬ. ದಕ್ಷಿಣ ಭಾರತದಲ್ಲಿ ಅತ್ಯಂತ ಪ್ರಬಲ ಸಾಮ್ರಾಜ್ಯವಾಗಿ ಕಂಗೊಳಿಸಿದ ವಿಜಯನಗರ ಸಾಮ್ರಾಜ್ಯ 16ನೇ ಶತಮಾನದ ಕೊನೆಯಲ್ಲಿ ಹರಿದು ಹೋಳಾಯಿತು. ಚದುರಿ ಹೋದ ಸ್ಥಳಗಳಲ್ಲಿ ಸ್ವತಂತ್ರ ಪಾಳೆಯಗಾರರು ತಲೆ ಎತ್ತಿದರು. ಈ ನಾಯಕರು, ಪಾಳೆಯಗಾರರು ಮೊಘಲ್ ದೊರೆ ಆರ್ಕಾಟಿನ ನವಾಬನ ಆಡಳಿತವನ್ನು ಒಪ್ಪದೆ ಸ್ವತಂತ್ರವಾಗಿ ತಮ್ಮ ಪಾಳೆಯಗಳನ್ನು ಆಳುತ್ತಿದ್ದರು. ಈ ಸಂದರ್ಭದಲ್ಲಿ ಆರ್ಕಾಟಿನ ನವಾಬನ ಅಧಿಪತ್ಯ ಕೊನೆಗೊಳಿಸಿ ಬ್ರಿಟಿಷ್ ಅಧೀನದ ಈಸ್ಟ್ ಇಂಡಿಯಾ ಕಂಪನಿ ತೆರಿಗೆ ಸಂಗ್ರಹಕ್ಕೆ ಮೊದಲಿಟ್ಟುಕೊಂಡಿತು. ಪಾಳೆಯಗಾರರು ಇದನ್ನು ಪ್ರತಿಭಟಿಸಿ ಬ್ರಿಟಿಷರಿಗೆ ಕರ ನೀಡಲು ನಿರಾಕರಿಸಿದರು. ಬ್ರಿಟಿಷರು ಇದನ್ನು ಪಾಳೆಗಾರರ ದಂಗೆ ಎಂದೇ ಕರೆದರು. ಈ ದಂಗೆ, ಪ್ರತಿಭಟನೆ, ಸಣ್ಣ ಪ್ರಮಾಣದ ಯುದ್ಧಗಳು ನಿರಂತರವಾಗಿ ಅರ್ಧ ಶತಮಾನಕ್ಕೂ ಮೀರಿ ನಡೆದವು. ತಮಿಳು ಪಾಳೆಯಗಾರರು ಆಯುಧ ಮತ್ತು ಸೈನ್ಯ ಬಲದಲ್ಲಿ ಶತ್ರುಗಳ ಸಮಾನರಾಗಿ ಇಲ್ಲದಿದ್ದರೂ ಧೈರ್ಯ ಸಾಹಸದಲ್ಲಿ ಅಸಾಮಾನ್ಯರಾಗಿದ್ದರು. ಬ್ರಿಟಿಷರ ವಿರುದ್ಧ ದಂಗೆ ಎದ್ದ ವೀರ ತೇಜಪುಂಜ ನಾಯಕರಲ್ಲಿ ಪುಲಿತೇವರ್ ಮೊದಲಿಗ. 1757ರಲ್ಲಿ ಪಶ್ಚಿಮ ತಮಿಳು ಪ್ರಾಂತ್ಯಗಳಿಗೆ ಬ್ರಿಟಿಷ್ ಕರ್ನಲ್ ಅಲೆಕ್ಸಾಂಡರ್ ಹಿರೋನ್ ಪ್ರವೇಶಿಸಿದ. ಆಗಲೇ ಪುಲಿತೇವರ್ ಮೊದಲ ಬಾರಿ ಬ್ರಿಟಿಷರನ್ನು ಎದುರಿಸಿದ್ದು. ಪುಲಿತೇವರ್ನ ನೆಲ್ಕಟ್ಟುಂ ಸೆವ್ವಲ್ನ ಬಲಿಷ್ಠವಾದ ಕಲ್ಲಿನ ಕೋಟೆಗೆ ಲಗ್ಗೆ ಹಾಕಲು ಬ್ರಿಟಿಷ್ ಆಯುಧಗಳು ವಿಫಲವಾದವು. ಬುದ್ಧಿವಂತನಾದ ಪುಲಿತೇವರ್ ಬ್ರಿಟಿಷರ ಕ್ಯಾಂಪುಗಳ ಬಳಿ ಗುಪ್ತಚರರನ್ನು ಇರಿಸಿ ಮಾಹಿತಿಗಳನ್ನು ಸಂಗ್ರಹಿಸುತ್ತಾ ಅವರ ಎಲ್ಲ ಯೋಜನೆಗಳನ್ನು, ದಾಳಿಗಳನ್ನು ವಿಫಲಗೊಳಿಸಿದ. ಇವರ ಬುದ್ಧಿವಂತಿಕೆ ಮತ್ತು ಹೋರಾಟಗಳು, ಧೀರೋದಾತ್ತ ಸಾಹಸಗಳು, ಕೋಟೆಯನ್ನು ರಕ್ಷಣೆ ಮಾಡಿಕೊಂಡ ಯಶಸ್ವಿ ವಿಧಾನಗಳು ಇತರ ಪಾಳೆಯಗಾರರಿಗೆ ಸ್ಫೂರ್ತಿಯಾದವು. ಪುಲಿತೇವರ್ನ ನಾಯಕತ್ವದಲ್ಲಿ ಎಲ್ಲ ಪಾಳೆಯಗಾರರು ಗುಂಪಾಗಿ ವಿದೇಶಿ ಆಡಳಿತಕ್ಕೆ ಸವಾಲೆಸೆದರು. ಆಡಳಿತ ಚತುರನಾಗಿದ್ದ ಪುಲಿತೇವರ್ ನೆರೆಯ ಟ್ರಾವಂಕೂರಿನ ಮಹಾರಾಜನ ಜೊತೆ ಒಡಂಬಡಿಕೆಯನ್ನು ಮಾಡಿಕೊಂಡ ನಂತರ 6 ವರ್ಷಗಳ ಕಾಲ ಬ್ರಿಟಿಷರು ತನ್ನ ಕೋಟೆ ಪ್ರವೇಶಿಸಿದ ಹಾಗೆ ತಡೆಯೊಡ್ಡಿದ್ದ. ಆದರೆ ಬ್ರಿಟಿಷರ ಕುಟಿಲ ತಂತ್ರಗಾರಿಕೆಯಿಂದ ಪಾಳೆಯಗಾರರು ಮತ್ತು ಟ್ರಾವಂಕೂರಿನ ಒಡಂಬಡಿಕೆ ಮುರಿದು ಬಿತ್ತು. ಬ್ರಿಟಿಷರು ಅದೇ ಪ್ರಾಂತ್ಯದಲ್ಲಿ ಹುಟ್ಟಿ ಬೆಳೆದಿದ್ದ ಮರುತನಾಯಕಂ ಪಿಳ್ಳೈನನ್ನು ಛೂ ಬಿಟ್ಟಿದ್ದರು. ತಾರತಮ್ಯಗಳಿಂದ ತಪ್ಪಿಸಿಕೊಳ್ಳಲು ಪಿಳ್ಳೈ ಯೂಸುಫ್ ಖಾನ್ ಆಗಿ ಮತಾಂತರ ಹೊಂದಿದ್ದ. ಆರಂಭದಲ್ಲಿ ಬ್ರಿಟಿಷರಿಗೆ ಸಹಾಯ ಮಾಡಿದ ಖಾನ್ ನಂತರ ಅವರ ವಿರುದ್ಧವೇ ತಿರುಗಿ ಬಿದ್ದು ಐತಿಹಾಸಿಕ ಹೋರಾಟ ನಡೆಸಿದ. ಖಾನ್ ಒಂದೊಂದೇ ಪ್ರಾಂತ್ಯವನ್ನು ಗೆಲ್ಲುತ್ತಾ ತನ್ನ ಹಿಡಿತವನ್ನು ಬಲಪಡಿಸಿಕೊಂಡ. ಇತ್ತ ಈ ಕುಟಿಲಗಳಿಂದ ಪುಲಿತೇವರ್ ಒಂದೊಂದೇ ಪ್ರಾಂತ್ಯ ಕಳೆದುಕೊಳ್ಳುತ್ತಾ ಸಾಗಿದ. ದಿನ ಕಳೆದಂತೆ ಶಕ್ತಿ ಸಂಪಾದಿಸಿದ ಖಾನ್ ಟ್ರಾವನ್ಕೂರ್ ಮಹಾರಾಜರನ್ನು ಸೋಲಿಸಿದ.
ಅಪಾರವಾಗಿ ಬೆಳೆದಿದ್ದ ಯೂಸುಫ್ ಖಾನ್ ಜೊತೆಗೂಡಿದ್ದ ಟ್ರಾವನ್ಕೂರ್ ರಾಜ ಇಬ್ಬರನ್ನು ಒಟ್ಟಾಗಿ ಎದುರಿಸಲು ಪುಲಿತೇವರ್ಗೆ ಕಷ್ಟವಾಯಿತು. ಅವನದೇ ಊರು ನೆಲ್ಕಟ್ಟುಂ ಸೆವಲ್ನಲ್ಲೇ ಅವನು ಸೋಲನ್ನನುಭವಿಸಬೇಕಾಯಿತು. ಪುಲಿತೇವರ್ನ ಸೋಲು ಒಂದು ಐತಿಹಾಸಿಕ ಮೈಲಿಗಲ್ಲು. ಅವನ ತೇಜಸ್ಸು, ಶೌರ್ಯ, ಸಾಹಸ ಗಾಥೆಗಳನ್ನು ಇಂದಿಗೂ ತಮಿಳುನಾಡಿನ ತಿರುನೆಲ್ವೇಲಿ ಮತ್ತು ಸುತ್ತಮುತ್ತಲ ಮಂದಿ ಆರಾಧಿಸುತ್ತಾರೆ. ಪುಲಿತೇವರ್ ಕಟ್ಟಿ ಆಳಿದ ಅವನ ಅರಮನೆ ಇಂದು ರಾಷ್ಟ್ರೀಯ ಸ್ಮಾರಕ. ತಿರುನೆಲ್ವೇಲಿ ಜನ ಪ್ರತಿ ವರ್ಷ ಪುಲಿತೇವರ್ ಜನ್ಮದಿನವನ್ನು ಗೌರವದಿಂದ ಆಚರಿಸುತ್ತಾರೆ. ರಾಷ್ಟ್ರೀಯ ಸೇನಾ ಅಕಾಡೆಮಿ ಎನ್ಡಿಎಯಲ್ಲಿ ಮಹಿಳೆಯರಿಗೆ ಅವಕಾಶ ನೀಡಲು ನಿರ್ಧರಿಸಿರುವುದಾಗಿ ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರ ತಿಳಿಸಿದೆ. ಸಶಸ್ತ್ರ ಪಡೆಗಳೊಂದಿಗೆ ಸಮಾಲೋಚನೆ ನಡೆಸಿದ ನಂತರ ಈ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಐಶ್ವರ್ಯ ಭಾಟಿ ನ್ಯಾಯಾಲಯಕ್ಕೆ ತಿಳಿಸಿದ್ದಾರೆ. ಇದರಿಂದಾಗಿ ಭಾರತೀಯ ಸೇನಾ ಪಡೆಗಳ ಶಾಶ್ವತ ಕಮಿಷನ್ ಶ್ರೇಣಿಯಲ್ಲಿ ಮಹಿಳೆಯರಿಗೆ ಅವಕಾಶ ದೊರೆತಂತಾಗಿದೆ. ಎನ್ಡಿಎ ಪ್ರವೇಶ ಪರೀಕ್ಷೆಯಲ್ಲಿ ಮಹಿಳೆಯರಿಗೂ ಅವಕಾಶ ನೀಡುವಂತೆ ಕಳೆದ ತಿಂಗಳ 18ರಂದು ಸುಪ್ರೀಂ ಕೋರ್ಟ್ ಸೂಚಿಸಿತ್ತು. ಇತ್ತೀಚೆಗೆ ಮುಕ್ತಾಯಗೊಂಡ ಟೋಕಿಯೋ ಪ್ಯಾರಾಲಿಂಪಿಕ್ಸ್ನಲ್ಲಿ ಪದಕ ಗೆದ್ದ ಭಾರತೀಯ ಕ್ರೀಡಾಪಟುಗಳನ್ನು ಕೇಂದ್ರ ಯುವಜನ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದಿಂದ ದೆಹಲಿಯಲ್ಲಿಂದು ಸನ್ಮಾನಿಸಲಾಯಿತು. ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಭಾರತೀಯ ಪ್ಯಾರಾಲಿಂಪಿಕ್ ಪಟುಗಳು ಕೋವಿಡ್-19 ಸಂಕಷ್ಟದ ಸಮಯದಲ್ಲೂ ವೈಯಕ್ತಿಕ ಸವಾಲುಗಳಿಂದ ಹೊರಬಂದು ಜಾಗತಿಕ ವೇದಿಕೆಯಲ್ಲಿ ಸಾಧನೆ ಮಾಡಿರುವುದು ಅನನ್ಯ ಎಂದು ಬಣ್ಣಿಸಿದರು. ಭಾರತೀಯ ಕ್ರೀಡಾಪಟುಗಳಿಗೆ ದೇಶ ವಿದೇಶಗಳಲ್ಲಿ ಜಾಗತಿಕ ಗುಣಮಟ್ಟದ ತರಬೇತಿ ಕೊಡಿಸುವುದು ಹಾಗೂ ಅಗತ್ಯವಾದ ಎಲ್ಲ ಸೌಲಭ್ಯ ಒದಗಿಸುವಲ್ಲಿ ಕೇಂದ್ರ ಸರ್ಕಾರ ವಿಶೇಷ ಆದ್ಯತೆ ನೀಡಿದೆ ಎಂದು ಅವರು ತಿಳಿಸಿದರು. They deserve a standing ovation कि प्रधानमंत्री जी से बात करने से किस तरह से फर्क पड़ा, उनके परिवारजनों से बात करके समाज में किस तरह से उनके प्रति रवैया बदलने का काम हुआ, किस तरह से कहा गया कि आप फ्री माइंड के साथ खेलिए, इससे जाकर उनको किस तरह से दबाव नहीं लगा बल्कि मनोबल बढ़ाने का काम हुआ. So once again let me wish you from the core of my heart for your great achievement. We all are proud of you. हमारे पास क्षमता है. ಕಾನೂನು ಸಚಿವ ಕಿರಣ್ ರಿಜಿಜು ಈ ಹಿಂದೆ ಕ್ರಿಕೆಟ್ ಹೊರತುಪಡಿಸಿ ಇತರ ಕ್ರೀಡೆಗಳಿಗೆ ಹೆಚ್ಚಿನ ಆದ್ಯತೆ ಇರಲಿಲ್ಲ. ಆದರೆ ಈಗ ದೇಶದ ಕ್ರೀಡಾ ಚಿತ್ರಣ ಬದಲಾಗಿದ್ದು ಒಲಿಂಪಿಕ್ ಕ್ರೀಡಾಕೂಟದ ಅರ್ಹತಾ ಹಂತದಿಂದಲೇ ಪ್ರಧಾನಿಯವರು ವೈಯಕ್ತಿಕ ಆಸಕ್ತಿ ತೋರಿಸಿ ಕ್ರೀಡಾಳುಗಳಿಗೆ ಗುಣಮಟ್ಟದ ತರಬೇತಿ ಮತ್ತು ಸೌಲಭ್ಯ ಖಾತ್ರಿಪಡಿಸಿದ್ದಾರೆ. ಕ್ರೀಡಾಪಟುಗಳೊಂದಿಗೆ ನೇರವಾಗಿ ಮಾತನಾಡಿ ಹುರಿದುಂಬಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ಭಾರತ ಕ್ರೀಡಾ ಕ್ಷೇತ್ರದಲ್ಲಿ ಮತ್ತಷ್ಟು ಸಾಧನೆ ಮಾಡುವ ವಿಶ್ವಾಸವಿದೆ ಎಂದರು. खिलाड़ियों के पीछे तो ये चेयर फॉर इंडिया जो लागू किया और देश में जब देखा माहौल बदला तो हमको भी लगा. और मेरे पैरालंपिक ಪದಕ ವಿಜೇತ ಕ್ರೀಡಾಪಟುಗಳು ಇದೇ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಹಾಗೂ ಭಾರತೀಯ ಕ್ರೀಡಾ ಪ್ರಾಧಿಕಾರ ತಮಗೆ ಎಲ್ಲ ನೆರವು ನೀಡಿದ್ದಾಗಿ ತಿಳಿಸಿದರು. और मेरे प्यारे सभी एथलीट्स और एक बहुत बड़ा नमन मेरे कोचेस के लिए जिन्होंने इनको निखारा है, संवारा है और इस काबिल बनाया है. ये इस फेडरेशन का बड़प्पन है. सभी गवर्निंग बोर्ड मेंबर्स जो जिन्हें मैं अपना गुरु कहती हूँ, सभी इलेक्टेड बोर्ड मेंबर्स जिन्होंने ये कदम लिया बहुत बड़ा कि हम अब खेलों में अपनी स्कीम सब एथलीट सेंट्रिक रखेंगे. ಪದಕ ವಿಜೇತರ ಸಾಧನೆ ಕುರಿತು ದೃಶ್ಯಾವಳಿ ಪ್ರದರ್ಶಿಸಲಾಯಿತು. ಈ ಬಾರಿಯ ಪ್ಯಾರಾಲಿಂಪಿಕ್ನಲ್ಲಿ ಭಾರತದ ಅಥ್ಲೀಟ್ಗಳು 19 ಪದಕಗಳನ್ನು ಗೆದ್ದು ಇತಿಹಾಸ ನಿರ್ಮಿಸಿದ್ದಾರೆ. ಇನ್ನು ಹವಾವರ್ತಮಾನ. ನೈಋತ್ಯ ಮುಂಗಾರು ಕರಾವಳಿಯಲ್ಲಿ ತೀವ್ರವಾಗಿತ್ತು. ದಕ್ಷಿಣ ಒಳನಾಡಿನಲ್ಲಿ ಚುರುಕಾಗಿದ್ದು ಉತ್ತರ ಒಳನಾಡಿನಲ್ಲಿ ಸಾಮಾನ್ಯವಾಗಿತ್ತು. ಕರಾವಳಿ ಮತ್ತು ಒಳನಾಡಿನ ಹಲವು ಕಡೆ ಮಳೆಯಾಗಿದೆ.
ಸುಬ್ರಹ್ಮಣ್ಯ ಮತ್ತು ಭಾಗಮಂಡಲದಲ್ಲಿ ಅತಿ ಹೆಚ್ಚು 12 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಸುಳ್ಯ 11, ತುಮ್ರಿ 10, ಶಿರಾಲಿ ಭಟ್ಕಳ 9, ಸಂತಹಳ್ಳಿ 8, ಕೋಟ, ಸಿದ್ದಾಪುರ, ಆಗುಂಬೆ, ಪೊನ್ನಂಪೇಟೆ 7, ಕಾರ್ಕಳ, ಕೊಲ್ಲೂರು, ಮಾಣಿ, ಮಂಗಳೂರು, ಪುತ್ತೂರು, ಗೋಕರ್ಣ, ಕೊಟ್ಟಿಗೆಹಾರ, ಅಗರಹಾರ, ಕೊಣಂದೂರು 6, ಕುಂದಾಪುರ, ಹೊನ್ನಾವರ, ವಿಟ್ಲ, ಕುಮಟಾ, ನಾಪೊಕ್ಲು, ತಾಳಗುಪ್ಪ, ಲಿಂಗನಮಕ್ಕಿ 5, ಉಡುಪಿ, ಬೆಳ್ತಂಗಡಿ, ಬಂಟ್ವಾಳ, ಧರ್ಮಸ್ಥಳ, ಕ್ಯಾಸಲ್ ರಾಕ್, ಔರಾದ್, ಮೂರ್ನಾಡು, ಜಯಪುರ, ಶೃಂಗೇರಿಯಲ್ಲಿ ತಲಾ 4 ಸೆಂಟಿಮೀಟರ್ ಮಳೆಯಾಗಿದೆ. ಮುನ್ಸೂಚನೆಯಂತೆ ಕರಾವಳಿ ಮತ್ತು ಉತ್ತರ ಒಳನಾಡಿನಲ್ಲಿ ಕೆಲವೆಡೆ ಮಳೆ, ಗುಡುಗು ಸಹಿತ ಮಳೆ ಸಾಧ್ಯತೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಗುಡುಗು ಸಹಿತ ಮಳೆ ಸಾಧ್ಯತೆ. ಗರಿಷ್ಠ 28, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗುವ ಸಾಧ್ಯತೆ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜವಳಿ ವಲಯದ ಉತ್ತೇಜನಕ್ಕೆ ಉತ್ಪಾದನೆ ಆಧಾರಿತ ಪ್ರೋತ್ಸಾಹಧನ ಯೋಜನೆ, 10,683 ಕೋಟಿ ರೂಪಾಯಿಗಳ ಅನುದಾನ ನಿಗದಿ, ಕೇಂದ್ರ ಸಚಿವ ಸಂಪುಟ. ಉಪನಗರ ವರ್ತುಲ ರಸ್ತೆ ಆರಂಭಿಸಲು ಕೇಂದ್ರ ಸಚಿವರ ಸಮ್ಮತಿ, ದೆಹಲಿ ಭೇಟಿ ಫಲಪ್ರದ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಗಣಿಗಾರಿಕೆ ನಡೆಸಲು 100 ಕ್ಷೇತ್ರ ನಿಗದಿ, ನಿಯಮಾವಳಿ ಸರಳೀಕರಣದಿಂದ ಉತ್ತೇಜನ, ಪ್ರಹ್ಲಾದ್ ಜೋಶಿ. ಪ್ಯಾರಾಲಿಂಪಿಕ್ ಪದಕ ವಿಜೇತರಿಗೆ ದೆಹಲಿಯಲ್ಲಿ ಸನ್ಮಾನ, ಭಾರತೀಯ ಕ್ರೀಡಾಪಟುಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದ ತರಬೇತಿ, ಅನುರಾಗ್ ಸಿಂಗ್ ಠಾಕೂರ್. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಕೋವಿಡ್-19 ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ. ನಮಸ್ಕಾರ.